ಇವತ್ತಿನ ರೆಸಿಪಿಯಲ್ಲಿ ಸಿಹಿ ಹುಳಿ ಮಸಾಲೆಯನ್ನು ತುಂಬಿರುವಂತಹ ಹಾಗಲಕಾಯಿ ರೆಸಿಪಿಯನ್ನು ನಿಮಗಾಗಿ ತಂದಿದ್ದೇನೆ. ಇದು ಮಹಾರಾಷ್ಟ್ರದಲ್ಲಿ ಬರಾವಾ ಕರೇಲಾ ಅಂತ ಕೂಡ ಹೇಳ್ತಾರೆ. ಯಾರಿಗೆಲ್ಲ ಹಾಗಲಕಾಯಿ ತಿನ್ನಲಿಕ್ಕೆ ಇಷ್ಟ ಇದೆ ನೋಡಿ, ಈ ರೆಸಿಪಿಯನ್ನು ನೋಡಿ. ಇಲ್ಲಿ ಮುಂಬೈಯಲ್ಲಿ ನಮಗೆ ಇಷ್ಟು ಸಣ್ಣ ಹಾಗಲಕಾಯಿ ಸಿಗ್ತದೆ. ಈ ರೆಸಿಪಿಗೆ ಇಂತಹ ಸಣ್ಣದು ಹಾಗಲಕಾಯಿಯನ್ನು ತೆಗಿಬೇಕು. ಇಲ್ಲಿ ಬೀಜ ಸ್ವಲ್ಪ ಗಟ್ಟಿಯಾಗಿದ್ದರೆ ಇದನ್ನೆಲ್ಲ ತೆಗಿಬೇಕು. ಸೊ ಇದರೊಳಗೆ ನಾವು ಸ್ಟಫಿಂಗ್ ಮಾಡೋಣ. ಮೊದಲಿಗೆ ಇದನ್ನು ಅರಿಶಿನ ಹುಡಿ ಮತ್ತು ಸರಿಯಾಗಿ ಉಪ್ಪು ಹಾಕಿ ಚೆನ್ನಾಗಿ ಸವರಬೇಕು. ಯಾಕಂದರೆ ತುಂಬ ಕಹಿ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆ ಆಗಲಿಕ್ಕೋಸ್ಕರ ಈ ರೀತಿ ಮಾಡಬೇಕು. ಆಮೇಲೆ ಒಂದು ಸ್ಟೀಮರಲ್ಲಿ ಸ್ವಲ್ಪ ಸಾಫ್ಟ್ ಆಗುವ ತನಕ ಇದನ್ನು ಬೇಯಿಸಬೇಕು. ಈಗ 1 ಕಪ್ ಕಡಲೆಕಾಯಿಯನ್ನು ಹಾಕಿ, ಆಮೇಲೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ. ನೀವು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಹುರಿದಿಟ್ಟುಕೊಂಡು ಮತ್ತೆ ಹಾಕ್ಬೋದು. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಳ್ಳು ತಗೊಂಡಿದ್ದೇನೆ. ಆಮೇಲೆ 4 ರಿಂದ 5 ಬೆಳ್ಳುಳ್ಳಿಯನ್ನು ಹಾಕಿ, ಆಮೇಲೆ ಸ್ವಲ್ಪ ಕರಿಬೇವು ಎಲೆಯನ್ನು ಹಾಕಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಚೆನ್ನಾಗಿ ಹುರಿದ ನಂತರ ತಣ್ಣಗೆ ಹಾಕಲಿಕ್ಕೆ ಬಿಡಿ. ಆಮೇಲೆ ಇದನ್ನು ಮಿಕ್ಸ್. ಈಗ ನಾನಿಲ್ಲಿ 1 ಟೀ ಸ್ಪೂನ್ ಬಡಿ ಸೊಪ್ಪನ್ನು ಹಾಕ್ತಿದ್ದೇನೆ. ಇದರಿಂದ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ ಕೂಡ ಹಾಕ್ತೇನೆ. ಆಮೇಲೆ ಚೆನ್ನಾಗಿ ಹುರಿತೇನೆ. ಈಗ ನೋಡ್ಬೋದು ಹಾಗಲಕಾಯಿ ಬೇಗ ಬೇಯ್ತದೆ. ನೋಡ್ಬೋದು ಈಗ ಬೆಂದಿದೆ. ಈಗ ಇದನ್ನು ಆಫ್ ಮಾಡಿ, ಈಗ ನಾವು ಹುರಿದಿಟ್ಟಂಥ ಜೀರಿಗೆ ಮತ್ತು ಸೊಂಪನ್ನು ಕಡಲೆ ಕೊಬ್ಬರಿ ಅದಕ್ಕೆಲ್ಲ ಹಾಕಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕಿ ಅರ್ಧ ಟೀ ಸ್ಪೂನ್, 1 ಟೀ ಸ್ಪೂನ್ ಮೆಣಸಿನ ಹುಡಿ, ಆಮೇಲೆ 1 ಟೀ ಸ್ಪೂನ್ ಗರಂ ಮಸಾಲೆ ಹುಡಿ ಹಾಕಿ ಇದನ್ನು ಹಾಕಿ ಮತ್ತು ಕೊತ್ತಂಬರಿ ಹಾಕಿ ಸಣ್ಣಗೆ ರುಬ್ಬಿಟ್ಕೊಳ್ಬೇಕು. ಈಗ ನಾನು ಸ್ವಲ್ಪ ಮಿಶ್ರಣಕ್ಕೆ ಉಪ್ಪು ಹಾಕ್ತಿದ್ದೇನೆ. ನೋಡ್ಬೋದು ನಾನು ನೀರು ಹಾಕಲಿಲ್ಲ, ಡ್ರೈ ಆಗಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೇನೆ. ಈಗ ನಾನು ಹುಳಿ ಮತ್ತು ಬೆಲ್ಲದೊಂದು ಮಿಶ್ರಣ ತಯಾರಿ ಮಾಡಿದ್ದೇನೆ. ಈಗ ಹುಳಿ ಮತ್ತು ಬೆಲ್ಲ ಮಿಶ್ರಣವನ್ನು ಹಾಗಲಕಾಯಿ ಒಳಗಡೆ ಹಾಕಬೇಕು. ಆಮೇಲೆ ನಾವು ಮಾಡಿರುವಂತಹ ಪುಡಿ ಇದೆಯಲ್ಲ, ಅದನ್ನು ಇದರೊಳಗಡೆ ತುಂಬಿಸಬೇಕು. ಸೊ ಹುಳಿ ಮತ್ತು ಸಿಹಿ ಇದ್ದರೆ ಕೈ ಅಷ್ಟು ಗೊತ್ತಾಗಿರೋದಿಲ್ಲ, ಹಾಗೂ ಈ ಮಸಾಲೆ ಸ್ವಲ್ಪ ಚಟ್ಪಟಾಗಿರುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ನೀವು 2 ಸೈಡ್ ಕೂಡ ಫ್ರೈ ಮಾಡಿಕೊಳ್ಬೇಕು. ಸೊ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸೊ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ಸಿಮ್ಮಲ್ಲೇ ಮೊದಲಿಗೆ ಕೆಳಗಿನ ಭಾಗವನ್ನು ಫ್ರೈ ಮಾಡಿ, ಆಮೇಲೆ ತುಂಬಿರುವಂಥ ಭಾಗವನ್ನು ಲಾಸ್ಟಿಗೆ ನೀವು ಸ್ವಲ್ಪ ಬಿಸಿ ಆಗುವ ತನಕ ಫ್ರೈ ಮಾಡಿ. ಓಕೆ, ನಿಮ್ಮ ಮಸಾಲೆ ತುಂಬಿರುವಂತಹ ಹಾಗಲಕಾಯಿ ಅಥವಾ ಬರಾವಾ ಕರೇಲಾ ರೆಡಿಯಾಗಿದೆ. ಇಂತಹ ರುಚಿಕರ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಲು ಮರಿಬೇಡಿ.